ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಸಮರ್ಥ ಹತ್ರ ಮಾತಾಡಬೇಕು. ಏನು ಸಮರ್ಥ ಹತ್ರ ಮಾತಾಡೋದು? ನಾನು ಈ ಮನೆ ಯಜಮಾನ, ನನ್ನ ಹತ್ರ ಮಾತಾಡಿ. ತಾತ, ನನಗಿರು ಗೊತ್ತಿರೋರೆ. ಸರ್ ಬನ್ನಿ ಆಚೆ ಮಾತಾಡೋದ. ಅಲ್ಲ ಕಣೋ, ಗೊತ್ತಿರೋರು ಅಂತೀಯ, ಆಚೆ ಹೋಗಿ ಮಾತಾಡೋಣ ಅಂತೀಯ. ಯಾಕೆ? ಇಲ್ಲೇ ನನ್ನ ಎದುರಿನಲ್ಲೇ ಮಾತಾಡು. ಎಲ್ಲಾದ್ರೂ ನನಗೇನು ದುಡ್ಡು ಕೊಡ. ನೀನು ಕಟ್ಟಿರೋ ಬಡ್ಡಿ ದುಡ್ಡು ವಾಪಸ್ ಕೊಡ್ತಾ ಇದ್ದೀನಿ. ಸರಿಯಾಗಿದೆ, ಎಣಿಸ್ಕೊ. ಇದು ಬಡ್ಡಿ ದುಡ್ಡ? ಏನಕ್ಕೆ ವಾಪಸ್ ಕೊಡ್ತಾ ಇದ್ದೀರಾ? ಏನೋ ಮಾತಾಡ್ತಿದ್ದಾನೆ ಇವನು. ನಿನಗೆ ಪರಿಚಯ ಇದ್ದವನು ಅಂತಂದೆ. ಇವನು ನೋಡಿದ್ರೆ ಬಡ್ಡಿ ದುಡ್ಡು ವಾಪಸ್ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾನೆ. ಇವನ ಜೊತೆನಲ್ಲಿ ವ್ಯವಹಾರ ಮಾಡ್ತಾ ಇದ್ದೀಯಾ? ನಿಮ್ಮ ಮೊಮ್ಮಗ ನನ್ನ ಹತ್ರ ಸಾಲ ತಗೊಂಡಿದ್ದ, ಬಡ್ಡಿ ಮಾತ್ರ ಕಟ್ತಿದ್ದ, ಅಸಲು ಕಟ್ಟಿರಲಿಲ್ಲ. ಅಂದರೆ ನೀನೀಗ ಸಾಲ ವಸೂಲಿಗೆ ಬಂದಿದ್ದೀಯಾ ಅಂಥದ್ರಲ್ಲಿ ಅವನಿಗೆ ಯಾಕೆ ಬಡ್ಡಿ ದುಡ್ಡು ವಾಪಸ್ ಕೊಡ್ತಿದ್ದೀಯಾ? ನಾನು ಎಷ್ಟೋ ಬಡ್ಡಿ ವ್ಯವಹಾರ ಮಾಡಿರ್ಬೋದು, ಆದರೂ ಆವಾಗ ಪುಣ್ಯದ ಕೆಲಸ ಮಾಡ್ತಿರ್ತೀನಿ. ವರ್ಷಕ್ಕೊಂದ್ಸಲಿ ಸಾಲಗಾರ ಹೆಸರೆಲ್ಲ ಬರೆದು ಚೀಟಿ ಎತ್ತೀನಿ. ಅದರಲ್ಲಿ ಯಾರ ಹೆಸರು ಬರುತ್ತೋ ಅವ್ರದ್ದು ಬಡ್ಡಿ ಸಾಲ ಎರಡೂ ಮನ್ನಾ ಮಾಡಿಬಿಡ್ತೀನಿ. ಸಮರ್ಥ್, ಈ ಸಲ ನಿನ್ನ ಹೆಸರು ಬಂದಿದೆ, ಅದೃಷ್ಟವಂತ ನೀನು. ಇನ್ಮೇಲೆ ನೀನು ಅಸಲು ಬಡ್ಡಿ ಯಾವುದು ಕಟ್ಟಂಗಿಲ್ಲ. ನೀನು ಕಟ್ಟಿರೋ ಬಡ್ಡಿನ ವಾಪಸ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೀವಿ. ನಾವಿನ್ನು ಬರ್ತೀವಿ. ಬಾಸು, ನಮ್ಮ ಸಾಲ ಎಲ್ಲ ಕ್ಲಿಯರ್ ಆಯಿತು. ನಾವಿನ್ನು ಏನು ಯೋಚನೆ ಮಾಡಬೇಕಾಗಿಲ್ಲ. ನಾನೀಗ ಸಾಲ ಮುಕ್ತ ಆಗಿದ್ದೀನಿ. ಬಾ, ಒಬ್ಬ ಮನುಷ್ಯನಿಗೆ ನಿಮ್ಮ ಸಾಲ ಎಲ್ಲ ಕ್ಲಿಯರ್ ಆಯಿತು ನಮ್ಮ ಮಾತು ಕೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಏನು ಖುಷಿ ನಿನ್ನ ತಲೆ. ಅಲ್ಲ ಕಣೋ, ಇಂಥವ್ರ ಹತ್ರ ಎಲ್ಲ ಸಾಲ ಮಾಡಿದೀಯಲ್ಲೋ, ನಿನಗೆ ಬುದ್ಧಿ ಇದೆಯಾ? ಇವರೆಲ್ಲ ಮನೆ ಮೂರ್ಖರು ಕಣೋ. ಕೊಟ್ಟ ಸಾಲಕ್ಕೆ ಚಕ್ರಬಡ್ಡಿ ಹಾಕ್ತಾರೆ. ನೀನು ಏನಾದರೂ ಸರಿಯಾಗಿ ಕಟ್ಟಲಿಲ್ಲ ಅಂತಂದರೆ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ, ಗೊತ್ತಾ? ತಾತ, ದುಡ್ಡು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಅದಕ್ಕೆ ಸಿಕ್ಕಲ್ಲೆಲ್ಲ ಸಾಲ ತಗೊಂಡ್ಬಿಡೋದಾ? ಈಗ ಸಾಲ ಎಲ್ಲ ತೀರೋಯ್ತಲ್ಲ, ಬಿಡು ತಾತ. ಬಿಡ್ತೀನಿ ನೋಡೊಂದು. ಜಣ್ಪಿಂಡ, ಇನ್ನೊಂದ್ಸಲ ಇಂಥವರೆಲ್ಲ ಮನೆ ಬಾಗಿಲಿಗೆ ಬಂದ್ರೆ ನಿಮ್ಗಳನ್ನ ಮನೆ ಬಿಟ್ಟು ಓಡಿಸ್ತೀನಿ. ಅಣ್ಣ, ನೀನು ನಿಜವಾಗ್ಲೂ ಲಕ್ಕಿ. ಈ ಥರ ಅಂತ ಗೊತ್ತಿದ್ದಿದ್ರೆ ನಾನು ನಿನ್ನ ಹೆಸರಲ್ಲೇ ಇನ್ನೊಂದು 10 ಲಕ್ಷ ಸಾಲ ಮಾಡಿರ್ತಿದ್ದೆ. ಏನಂದ? ಏನಿಲ್ಲ ತಾತ. ನಿಜವಾಗ್ಲು ನಮ್ಮ ಕಷ್ಟ ನೋಡೋಕ್ಕಾಗದೆ ದೇವರೇ ಬಂದು ಸಹಾಯ ಮಾಡ್ದ ಅನ್ಸುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.